ಇಂಧನ ಇಲಾಖೆಯಲ್ಲಿ ಈ ಸ್ಮಾರ್ಟ್ ಮೀಟರ್ನ ಗೋಲ್ಮಾಲ್ ಯಾವ ರೀತಿ ಇದೆ, ಯಾರಿಗೆ ಅನುಕೂಲ ಮಾಡಿಕೊಡೋದಕ್ಕೆ ಹೋಗ್ತಿದ್ದಾರೆ ಅಂತಂದರೆ, ಜನರಿಗೆ ಬರೆ ಟೆಂಡರ್ ಪಡೆದವರಿಗೆ ಬಂಪರ್ ಲಾಟ್ರಿ. ಮೋಸ್ಟ್ಲಿ ಟೆಂಡರ್ ಪಡೆದವರೆಲ್ಲ ಕೇರಳದವರೇ ಇರಬೇಕು. ಇಂಧನ ಇಲಾಖೆ ವಿರುದ್ಧ ಅನುಮತಿ ಪಡೆದಂತಹ ವಿದ್ಯುತ್ ಗುತ್ತಿಗೆದಾರರ ಸಂಘ ಕಿಡಿಕಾರ್ತಾ ಇದೆ. ಒಂದೇ ಕಂಪನಿಗೆ ಲಾಭ ಮಾಡೋದಕ್ಕೆ ಷರತ್ತಿನಲ್ಲಿ ಅನೇಕ ಬದಲಾವಣೆ ಮಾಡಿದ್ದಾರೆ ಅಂತ ಅವರು ಕಿಡಿಕಾರ್ತಾ ಇದ್ದಾರೆ. ಅವೈಜ್ಞಾನಿಕ ದರ ನಿಗದಿ ಮಾಡಿ ಟೆಂಡರ್ ಪಡೆದ ಕಂಪನಿಗೆ ಅನುಕೂಲ ಮಾಡೋದಕ್ಕೆ ಸ್ಮಾರ್ಟ್ ಮೀಟರ್ ದರ ಏರಿಕೆ ಮಾಡಿದ್ದಾರೆ ಅಂತಕ್ಕಂಥ ಆರೋಪವನ್ನು ಗುತ್ತಿಗೆದಾರರು ಮಾಡ್ತಾ ಇದ್ದಾರೆ. ಇದು ಸ್ಮಾರ್ಟ್ ಮೀಟರ್ನ ಅಳವಡಿಸೋಕ್ಕೆ ಆದೇಶವನ್ನು ಮಾಡಿದ್ದಾರೆ. ಇದು ಅವೈಜ್ಞಾನಿಕವಾಗಿದ್ದು ಗ್ರಾಹಕರಿಗೆ ಹೊರೆಯಾಗಿದೆ. ಇದರಿಂದ ಗ್ರಾಹಕರಿಗೆ ಯಾವುದೇ ಥರದ ಅನುಕೂಲಗಳು ಇಲ್ಲ. ಇವ್ರು ಏನು ಹೇಳ್ತಾರೆ ಅಂದರೆ, ಈ ಸ್ಮಾರ್ಟ್ ಮೀಟ್ರಿಂದ ಅನುಕೂಲತೆಗಳೇನು ಅನ್ನೋದನ್ನು ಫಸ್ಟು ಗ್ರಾಹಕರಿಗೆ ತಿಳಿಸಿ 5,000 ಹಣವನ್ನು ಇನ್ವೆಸ್ಟ್ಮೆಂಟ್ ಮಾಡೋದ್ರಿಂದ ಅವನಿಗಾಗುವ ಅನುಕೂಲ ಏನು ಅಂದರೆ, ಅವ್ರೇನು ಹೇಳ್ತಾರೆ, ನಾವು ಇವಾಗೇನು ಮೊಬೈಲನ್ನು ಪ್ರೀಪೇಡ್ ಅಥವಾ ಪೋಸ್ಟ್ಪೇಡ್ ಟೈಪ್ ಯೂಸ್ ಮಾಡ್ತಾಯಿದ್ದೀವಲ್ಲ, ಆ ಥರ ಅವನು ಗ್ರಾಹಕ ಅವನ ಅನುಕೂಲಕ್ಕೆ ತಕ್ಕಂತೆ ಹಣವನ್ನು ಹಾಕಿ ಅದು ಯೂಸ್ ಮಾಡ್ಬೋದು ಅಂತ ಹೇಳ್ತಾರೆ. ಅದು ಮಾಡಬೇಕು ಅಂದರೆ ಯಾವುದೇ ಥರದ ಮೂಲಭೂತ ಸೌಕರ್ಯಗಳನ್ನು ಕಂಪ್ನಿಗಳು ಮಾಡಿಲ್ಲ. ಸ್ಮಾರ್ಟ್ ಮೀಟರ್ಗಳನ್ನ ಅಳವಡಿಸಿದಾಗ AMI ಟೆಕ್ನಾಲಜಿ ಮುಖಾಂತರ ಅವರಿಗೆ ಪ್ರತಿಯೊಂದು ಇನ್ಫಾರ್ಮೇಷನ್ನು ಮಾಹಿತಿಯನ್ನು ಕೊಡಬೇಕು. ಹಾಗೆ ರೀಕನೆಕ್ಷನ್ ಇರ್ಬೋದು ಅಥವಾ ಡಿಸ್ಕನೆಕ್ಷನ್ ಇರ್ಬೋದು, ಹಣ ಪಾವತಿ ಮಾಡದೆ ಹೋದರೆ ಅದನ್ನು ಇಲ್ಲಿಂದನೇ ಮಾಡಬೇಕು. ಅದನ್ನು ಪ್ರಾಯೋಗಿಕವಾಗಿ ಅದನ್ನು ಸಾಫ್ಟ್ವೇರ್ ಅಳವಡಿಸಿ ಪ್ರಾಯೋಗಿಕವಾಗಿ ಅದನ್ನು ಕೆಲಸ